ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ಇಷ್ಟೊಂದು ಬೇಗ ಬರೋದಕ್ಕೆ ಅವಕಾಶ ಆಗಿದ್ದು ಇದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ತಾಯ್ನಾಡು ಕರ್ಕೊಂಡು ಬಂದಿದ್ದೆ ನೀನು ಇವೆಲ್ಲ ಪುನರ್ಜನ್ಮ. ತಾಯ್ನಾಡಿಗೆ ಕರ್ಕೊಂಡು ಬಂದಿದ್ದಕ್ಕೆ ನಾಗೇಂದ್ರನಿಗೆ ವಿಶೇಷವಾದ ಧನ್ಯವಾದಗಳು. ಇದಕ್ಕೆ ಶ್ರಮ ಪಟ್ಟಂತ ರಾಕೇಶ್ ಅವ್ರಿಗೂ ಕೂಡ ಬಹಳಷ್ಟು ಧನ್ಯವಾದಗಳು ತಿಳಿಸ್ತಿದ್ದೀನಿ. ಇದಕ್ಕೆ ಯಾರ್ಯಾರು ಸಹಾಯ ಮಾಡಿದಾರೋ, ಯಾರ್ಯಾರು ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರದ ಪರವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ನಮಗೆ ಬಹಳಷ್ಟು ಸ್ಪಂದನೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಮಗೆ ಬಹಳಷ್ಟು ಸ್ಪಂದನೆ ಕೊಟ್ಟರು. ಪರಮೇಶ್ವರ ಸರ್ ಅವರು ಕೂಡ, ಮತ್ತು ಎಲ್ಲ ಇಡೀ ಸರ್ಕಾರನೇ ನಮ್ಮ ಜೊತೆಗಿದ್ದು ನಮ್ಮನ್ನ ಈ ದಿವಸ ಇಲ್ಲಿಗೆ ಸೇಫ್ ಆಗಿ ಕರ್ಕೊಂಡು ಬಂದಿದೆ. ಬಹಳಷ್ಟು ಧನ್ಯವಾದಗಳನ್ನು ತಿಳಿಸಿ ಅವರಿಗೆಲ್ಲ ನಾವು ಅಪಾರ ಆಗಿರ್ತೀವಿ ಎಂದು ತಮ್ಮಲ್ಲಿ ಧನ್ಯವಾದಗಳು. ನಾವು ಸಾರ್ ಕ್ಷೇತ್ರದವ್ರು ಅಲ್ಲೇ ಇರೋದು. ಈಗ ನಾವು 28ನೇ ತಾರೀಕು ನಮಗೆ ನಾವು ಫ್ಲೈಟ್ಗೆ ಹೋದ್ವಿ. ಏರ್ಪೋರ್ಟಿಗೆ ಹೋದ್ರೆ ಅಲ್ಲಿ ಏರ್ಪೋರ್ಟ್ ಎಲ್ಲ ಮುಚ್ಚಿದೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಫಸ್ಟ್ನೇ ಒಂದು 2 ಗಂಟೆ ಅಡ್ಡಾಡಿದ್ವಿ. ನಮಗೇನು ಹೊಸ ಊರು ಗೊತ್ತಿಲ್ಲ. ದುಬೈ ಲಾಡ್ಜ್ಗಳು ಅದು ಇದು ಏನಂತ ಭಾಳ ಭಯಪಟ್ಟಿದ್ವಿ. ಬಾಂಬ್ ಬೀಳ್ತಿದ್ದಾವ ಹಾಗೆ ಅಂತೇಳಿ. ಆ ಟೈಮ್ನಲ್ಲಿ ರೇಣುಕಾ ಪ್ರಸಾದ್ ಅವರು ಏನೋ ಮೊದಲು ಟೂರ್ ಹಾಕ್ತಾರಲ್ಲ ಅವರು, ಅದಕ್ಕಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು. ಅದಾದ ನಂತರ ನಾವು ನೆಕ್ಸ್ಟ್ ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ ಇವ್ರಿಗೆ, ನಾಗೇಂದ್ರ ಅಣ್ಣ ಸಾರಿಗೆ ಅವ್ರಿಗೆ, MLA-ಗೆ. ಈಗ ಅವ್ರು ಏನು ಹೇಳಿದ್ರು, ಎಲ್ಲವುದು ನಮಗೆ ನಜೀಬ್ ಅಂತೇಳಿ ಅವ್ರಿಗೆ ನಾವು ಹೇಳ್ತಲ್ಲ ಎಷ್ಟು ಒಂದನೇ ಹೇಳಿದ್ರು ಸಾಲ. ಬೆಳಗ್ಗೆ 6 ಗಂಟೆಗೆ ಬಂದ್ರೆ ಲೀವ್ ಹಾಕಿ ಬಂದಿದ್ರು ಸಾಲ ಅಂತ ಹೇಳ್ತಿದ್ರು. ಲೀವ್ ಹಾಕಿ ಬಂದು ಸಾಯಂಕಾಲ ತನ ಇರ್ತಿದ್ರು. ರೋಜಾ ಇರ್ತಿದ್ರು, ನಮ್ಮ ಹತ್ರನೇ ಇರ್ತಿದ್ರು. ಅವರು ನಮ್ಮ ಹತ್ರನೇ ಅಲ್ಲೇ ಇರ್ತಿದ್ರು. ನಾವೆಲ್ಲ ಹೊರಗೆ ಅಲ್ಲಿ ಅಡ್ಡಾಡ್ತಿದ್ವು, ಅಲ್ಲೇ ಕೂಡ್ತಿದ್ರು ಆ ಕಾರಣವಾಗಿ. ಆಮೇಲೆ ನಮಗೆಲ್ಲ ಊಟದ ಅರೇಂಜ್ಮೆಂಟ್ ಆಗಲಿ, ರೂಮಿಂಗ್ ಆಗಲಿ ಎಲ್ಲವುದು ನಮಗೆ ನಾಗೇಂದ್ರ ನಮ್ಮ MLA ಸಾಹೇಬರು ಇದೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಈಗ ನಾವು ಈಗ ಕೊಚ್ಚಿನ್ಲಿಂದ ಬೆಂಗಳೂರಿಗೆ ಕೂಡ ಬರೋಕ್ಕೆ ಕೂಡ ಅವರೇ ಏರ್ ಫ್ಲೈಟ್ ಟಿಕೆಟ್ ತೆಗೆಸಿದ್ದಾರೆ. ಆ ಕಾರಣವಾಗಿ ವಿಶೇಷವಾಗಿ ನಾಗೇಂದ್ರ ಸಾಹೇಬರಿಗೆ, ನಮ್ಮ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ತುಕಾರಾಮ್ ಅವರಿಗೆ, ಮತ್ತು ದಾವಣಗೆರೆ MP ಮೇಡಮ್ ಅವರಿಗೆ, ಭರತ್ ರೆಡ್ಡಿ ಅವರಿಗೆ, ನಮ್ಮ ಬಳ್ಳಾರಿ ನಗರದ ಕ್ಷೇತ್ರದ ಶಾಸಕರು ಎಲ್ಲರಿಗೂ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ, ಅಪ್ರತ್ಯಕ್ಷವಾಗಿ ನಮಗೆಲ್ಲ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾವು ಚಿರಋಣಿಯಾಗಿ ಇದ್ದೇವೆ. ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು. ನಮಸ್ಕಾರ ಸರ್. ಈಗ ನಾವೇನು ಅಲ್ಲಿ ಹೆಲ್ಡಪ್ ಆಗಿದ್ವಿ, 23ಕ್ಕೆ ಹೋಗಿ 28ಕ್ಕೆ ರಿಟರ್ನ್ ಟಿಕೆಟ್ ಇತ್ತು ನಮಗೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ ಎಲ್ಲ. ಇವಾಗ ಅದರ ಪ್ರಕಾರ ನಾವೆಲ್ಲ ಅಲ್ಲಿ ಹೆಲ್ಡಪ್ ಆದಾಗ ಅದೇ ನಮಗೆ ಫುಲ್ಲು ಆತಂಕ ಆಗಿ, ದುಃಖ ಆಗಿ, ನಮಗೆಲ್ಲ ಆಡೋ ಟೈಮ್ನಲ್ಲಿ ಆಮೇಲೆ ಅಲ್ಲಿ ವಿಡಿಯೋ ತೆಗೆದು ಹಾಕಿದ ಮೇಲೆ ನಾಗೇಂದ್ರ ಸಾಹೇಬರು ನಮಗೆ ಇಮಿಡಿಯೇಟ್ ನಾಗೇಂದ್ರ ಸಾಹೇಬರು ಕಾಂಟ್ಯಾಕ್ಟ್ನಲ್ಲಿ ಇದ್ರು. ದಿನಕ್ಕೆ 2-3 ಸತಿ ಫೋನ್ ಮಾಡ್ತಾ ಇದ್ರು ನಾಗೇಂದ್ರ ಸಾಹೇಬ್. ಫೋನ್ ಮಾಡ್ತಾ ಇದ್ರು, ನಮ್ ವಿಚಾರ ತಿಳ್ಕೊಂತ ಇದ್ರು. ನೀವು ಗಾಬರಿ ಬಿಡಬೇಡಿ, ನಾನಿದ್ದೀನಿ, ನಮ್ಮ ಶಿಷ್ಯನ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಇಬ್ರು ಬ್ರದರ್ ಅವರು ನಮ್ಮ ಜೊತೆಗೆ ಬಂದು ಅವ್ರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು. ಜೊತೆಗೆ ಸಾಹೇಬರು ಅವ್ರಿಗೆ ಏನ್ ಮಾಡಿದಾರೆ ಅಂತಂದ್ರೆ, ಅವ್ರಿಗೆ ನೀವು ಒಂದು ATM ಕಾರ್ಡೇ ಕೊಟ್ಬಿಡಿ, ಅವರು ಏನ್ ಬೇಕಾದ್ರೂ ಖರ್ಚು ಮಾಡ್ಕೊಳ್ಳಿ ಅನ್ನೋ ಒಂದು ಅಂತ ಧಾರಾಳ ಮನಸ್ಸು ಇರೋಂಥ ನಮ್ಮ ನಾಗೇಂದ್ರ ಸಾಹೇಬರು ನಾವು ನಮ್ಮ ಜನ್ಮದಲ್ಲಿ ಮರೆಯಕ್ಕೆ ಆಗೋದಿಲ್ಲ. ನಾವು ಅಂದ್ರೆ ಮುಂಚೆಲಿಂದನೂ ನಮಗೆ ಚೆನ್ನಾಗೇ ಎಲ್ಲ ಇತ್ತು. ನಾವು ಅವ್ರ ಹತ್ರ ಒಡನಾಟ ಚೆನ್ನಾಗಿದೆ ಮುಂಚೆಲಿಂದನೂ. ನಮ್ಮ ಯಾಳ್ಪಿ ಕಂಪನಿಗಳಂತನೂ ಜೊತೆಗೆ ಯಾವಾಗ ಓದ್ತಿದ್ರು, ಅವ್ರ ಜೊತೆಗೆ ಎಲ್ಲ ಕೆಲಸಗಳು ಮಾಡ್ಕೊಡ್ತಿದ್ರು. ಬಟ್ ಬಹಳ ಜನ ರಾಜಕಾರಣಿಗಳು ಏನಂದ್ರೆ ಬಾಯಲ್ಲಿ ಹೇಳ್ತಾರೆ, ಕರ್ತವ್ಯಕ್ಕೆ ಬಂದಾಗ ಸ್ವಲ್ಪ ಕಮ್ಮಿ ಆಗ್ತದೆ. ಆಮೇಲೆ ನಾಗೇಂದ್ರ ಸಾಹೇಬರು ಇವರೆಲ್ಲರೂ ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡೋ ಟೈಮ್ನಲ್ಲಿ ನಮಗೆ ಕಾನ್ಫರೆನ್ಸ್ ಅಲ್ಲಿ ಕಾಲ್ ಹಾಕ್ಬಿಟ್ಟು ಎಲ್ಲರಿಗೆ ಧೈರ್ಯ ತಿಳಿಸಿ, ನಾನು CM ಜೊತೆಗೆ ಇದ್ದೀನಿ. CM ಕೂಡ ಪಾಪ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾರಲ್ಲ, ಅವರು ನಮಗೂ ಎಲ್ಲರಿಗೆ ಒಂದು ಸಾಂತ್ವನ ಹೇಳಿ, ನೀವು ಗಾಬರಿ ಪಡೋದು ಬೇಕಾ, ನಿಮ್ಮ ಶಾಸಕರಿದ್ದಾರೆ,
ನಾವಿದ್ದೀವಿ, ನೀವೆಲ್ಲ ನಮಗೆ ಸುರಕ್ಷಿತವಾಗಿ ಬೆಂಗಳೂರಿಗೆ ಕರ್ಸ್ಕೊಂತೀವಿ ಅಂತಂದು ಹೇಳಿದ ಪ್ರಕಾರ ಅವರು ಅದಕ್ಕಿಂತ ಹೆಚ್ಚಿನವಾಗಿ ಶ್ರಮ ವಹಿಸಿ ನಮ್ಮನ್ನ ಇಲ್ಲಿಗೆ ಇವತ್ತು ಕರ್ಸ್ಕೊಂಡು ಬಂದು ನಮ್ಮನ್ನ ಅದ್ರ ಜೊತೆಗೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಗೆ ಬಂದು ನಮ್ಮಲ್ಲಿ ರಿಸೀವ್ ಮಾಡಿದಾರಲ್ಲ, ಇದು ತುಂಬಾ ದೊಡ್ಡ ಗುಣ ಅಂತಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಹೋಗಿ ಅವ್ರನ್ನ ಕಾಣ್ಬೇಕಾಗಿತ್ತು, ಸರ್ ಹಿಂಗ ನೀವು ಒಳ್ಳೆ ಕೆಲಸ ಮಾಡಿದಿರಿ ಅಂತ. ಆದ್ರೆ ಅವ್ರ ಟೀಮ್ನವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಇಲ್ಲಿ ಇರೋರು ಎಲ್ಲರೂ ನಮಗೆ ರಿಸೀವ್ ಮಾಡಕ್ ಬಂದಿದ್ದಾರಲ್ಲ, ನಾವು ಯಾವ ತರ ಧನ್ಯವಾದಗಳು ಹೇಳ್ಬೇಕು ಅಂತಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ, ನಮ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ. ಕನ್ನಡ ಅಲ್ಲಿ ದುಬೈನಲ್ಲಿ ಕನ್ನಡ ಸಂಘ ತುಂಬಾ ಜೋರಾಗಿದೆ, ಅವರೆಲ್ಲರೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೇನು ಇದ್ವಿ, ಅದ್ರ ಬಗ್ಗೆ ಈಗಾಗಲೇ ವಿವರಣೆ ಕೊಟ್ಟಿದ್ದಾರೆ, ಅದಕ್ಕೆ ಅದನ್ನ ನಾನು ಹೇಳಕ್ ಹೋಗ್ಲಿಲ್ಲ. ಆಮೇಲೆ ಇನ್ನೊಬ್ಬರು ಮಂಜುಳಾ ಅಂತೇಳಿ ಒಬ್ಬ ಟಿವಿ ನಿಂತಿರೋರು, ಅವರು ಒಂದು ದಿವಸದ್ದು ಬ್ರೇಕ್ಫಾಸ್ಟ್ ಅಮೌಂಟ್ ಎಲ್ಲ ಅವ್ರು ಪೇ ಮಾಡಿದ್ದಾರೆ. ಮತ್ತೆ ಇನ್ನೊಂದು ದಿವಸ ನಮ್ಮ ಕೋಟ್ರೇಟಿ ಮಾಡಿದ್ದಾರೆ. ಯಾಕಂದ್ರೆ ಒಬ್ಬರಿಗೆ ಬರ್ಡನ್ ಆಗಬಾರ್ದು, ಈ ತರ ಎಲ್ಲ ಇರೋದ್ರಿಂದ ಎಸ್ ಸರ್, ಈ ತರ ಆಗಿರೋದ್ರಿಂದ ನಮ್ಗೆ ಮಾತಾಡಕ್ಕೆ ಮಾತುಗಳೇ ಬರ್ತಾ ಇಲ್ಲ. ಯಾಕಂದ್ರೆ ಈ ಸಂತೋಷದಲ್ಲಿ ನಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿ ನಾನು ಎರಡು ಮಾತನ್ನು ಬಂಧುಗಳು, ಬಹುಶಃ ನನ್ನ ನಾಗೇಂದ್ರ ಹಾರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳಾದಂತ ಶಾಸಕರಾಗಿರುವಂತ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಫಲ ಕೊಟ್ಟಿದೆ. ಅವ್ರು ಬಹಳ ಡೇ ಒನ್ ಅಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗ್ಲಿ, ಐ ವಾಂಟ್ ಮೈ ಪೀಪಲ್ ಆಸ್ ಟು ಬಿ ಡಿಸ್ಕಸ್ ಅಂತ ಹೇಳುವಂತ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿಧಾಯತಿ ತಂಡದವರಿಂದ ಇವರನ್ನು ಮೀಟ್ ಮಾಡ್ಲಿಕ್ಕೆ ಹೇಳಿದೆ. ಮತ್ತೆ ಇವರಿಗೂ ಆ ಭಾಗದವರನ್ನು ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ಅದೇ ತರ ಅದೇ ಆಗ್ಲೇಬೇಕು. ಮತ್ತೆ ನಮ್ಮ ಎಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಅವರಿಗೆ ಇರಬೇಕು. ನಮ್ಮ ಕ್ಷೇತ್ರದವರು ಎಲ್ಲರಿಗೆಲ್ಲ ನಾವು ಬರ್ತಾ ಇರ್ತೇವೆ. ಬನ್ನಿ ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.